ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ 2 ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಯಾಕಂದರೆ ಉಳಿದಿರುವಂಥದ್ದು ಕೇವಲ ಇವತ್ತು 10 ತಾರೀಕು, ಒಂದು 15 ದಿನಗಳ ಲೆಕ್ಕ ನನ್ನ ಪ್ರಕಾರ. ಯಾಕಂದರೆ 30ನೇ ತಾರೀಕಿನಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ 2 ಪ್ರಾರಂಭ ಆಗುತ್ತೆ. ಇದ್ರ ಮಧ್ಯದಲ್ಲಿ ಒಂದು 2 ದಿನ ಟೈಮ್ ಪಾಸ್ ಮಾಡಿದರೂ ಕೂಡ ಒಂದು 15 ಡೇಸು. ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ನಿಮಗೆ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ 2 ಕಟ್ಟಿದ್ದೀರಾ. ಯಾರಿಗೆಲ್ಲ ಡಿಫಿಕಲ್ಟ್ ಆಗ್ತಾಯಿದೆ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಆಫ್ಲೈನ್ ಕೂಡ ಅವೈಲೇಬಲ್ ಇದೆ, ತಾವು ಹೋಗಿ ಎಕ್ಸಾಮ್ 2 ನಿಮ್ಮ ಕಾಲೇಜಲ್ಲಿ ಕಟ್ಟಬಹುದು. ಹಾಗೂ ಬಹಳ ಜನ ಎಷ್ಟು ಕಟ್ಟಿದ್ದಾರೆ ಅಂದರೆ, ಅಯ್ಯೋ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ 5 ಸಬ್ಜೆಕ್ಟ್ ಕಟ್ಟಿದ್ದಾರೆ. ಅಂದರೆ ನಾನು ಮನೆಗೆ ಕರೆದೆ, ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ಎಷ್ಟು ಬೇಕಾದ್ರೂ ಉಂಡ್ರು ಅಂತ. ಎಷ್ಟು ಉಣ್ಬೋದು ನೀವು? ಹೋಳಿಗೆ ಊಟ ಮಾಡಿಸ್ತಿರ್ತೀನಿ, ಒಂದು 4, 5, 6 ತಿನ್ಬೋದಲ್ಲ, ಒಂದು ಕೆಪಾಸಿಟಿ ಅಲ್ವಾ. ಹಾಗಿದ್ದರೆ ಎಕ್ಸಾಮ್ 2 ಕಟ್ಟರಲೆ ಅಂತ ಹೇಳಿದ ತಕ್ಷಣ 5 ಸಬ್ಜೆಕ್ಟು, ಒಂದಲ್ಲ ಎರಡಲ್ಲ ಸರ್. ಎಕ್ಸಾಮ್ 2 ಅಂದರೆ ಏನು ಅಂದ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಾಯಿಲ್ಲ. ಎಕ್ಸಾಮ್ 2 ಬರೀತಾ ಇರೋದು ಏನಕ್ಕೆ ತಾವುಗಳು ಅಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ. ಇಂಪ್ರೂವ್ಮೆಂಟ್ ಎಷ್ಟರಲ್ಲಿ ಮಾಡ್ಬೋದಪ್ಪ? 1 ಸಬ್ಜೆಕ್ಟು 2 ಸಬ್ಜೆಕ್ಟಲ್ಲಿ ಇಂಪ್ರೂವ್ಮೆಂಟನ್ನು ಮಾಡ್ಬೋದು. ಕಷ್ಟಪಟ್ಟು ಓದಿ, ರಾತ್ರಿ ಹಗಲು ಓದಿ, ಇರೋದೇ 15 ದಿನ ಅಲ್ವಾ, ವರ್ಷ ಇಡೀ ಓದಿ ಏನು ನಿಮ್ಮ ಕೈಯಲ್ಲಿ ದಬಾಕೋಕ್ಕಾಗಲಿಲ್ಲ ಅಥವಾ ಏನು ಸಾಧನೆ ಮಾಡಲಿಕ್ಕಾಗಲಿಲ್ಲ. ಹಾಗಿದ್ದರೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಇಷ್ಟೇ. ಕಟ್ಟಿಬಿಟ್ಟಿದ್ದೀರಾ 5 ಎಕ್ಸಾಮು. ನನಗೆ ಹೇಗೆ ಗೊತ್ತಾಯಿತು ಸರ್, ನಿಮ್ಗೆ ಹೆಂಗೆ ಗೊತ್ತು ಸರ್ ಅಂತ ತಾವುಗಳು ಕೇಳ್ಬೋದು. ಸುಮಾರು ಒಂದು 50 ಜನ ನನ್ನ ಮೇಲ್ ಐ ಡಿಗೆ ಕಮೆಂಟ್ ಮಾಡಿದರು, ನನ್ನ ಮೇಲ್ ಐ ಡಿಗೆ ಮೆಸೇಜನ್ನು ಕಳಿಸಿದರು. ಅದು ಬಹಳ ಖುಷಿ. ಯಾರ ಹೆಸರು ರಿವೀಲ್ ಮಾಡ್ತಾಯಿಲ್ಲ ನಾನು, ಐ ವಾಂಟ್ ರಿವೀಲ್ ಎನಿವನ್ ಆಯಿತಾ. ಮಾಡಿರೋ ತಪ್ಪು ಏನು ಗೊತ್ತಾ, ಎಕ್ಸಾಮ್ 2 ಕಟ್ಟರಲೆ ಅಂದ ತಕ್ಷಣ ಬರ ಎಲ್ಲ ಎಷ್ಟು ಬರುತ್ತೆ ನೋಡೋಣ ಅನ್ನೋಕ್ಕೋಗಿ 5 ಎಕ್ಸಾಮ್ ಕಟ್ಟಿರ್ತೀರ. 5 ಕೂಡ ಕಡಿಮೆ ಅಂಕಗಳು ಬಂದರೆ ವಾಟ್ ಈಸ್ ದ ಯೂಸ್ ಆಫ್? ಯಾಕಂದರೆ ಇದೇ ಫೈನಲ್ ಮ್ಯಾಚ್ ಅಲ್ವಾ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ಆಡಿದರೆ ಒಂದೇ ಬಾಲ್ ಆಡಿ 6 ಹೊಡೆದು ಬಂದರೂ ಎಷ್ಟು ಅನುಕೂಲ ಆಗುತ್ತಲ್ವ. ಎಲ್ಲ ಬಾಡಲ್ಲೂ ಒಂದು ಟಕ ಅಂದ್ಕೊಂಡು ಯಾವುದೋ ಹೊಡೆಯಕ್ಕೆ ಹೋಗಿ ಡಕ್ಔಟ್ ಆಗಿ ಬಂದರೆ, ನನ್ನ ಮಾತು ಇಷ್ಟೇ ನಿಮಗೆ ಕ್ಲಿಯರಾಗಿ. 5 ಸಬ್ಜೆಕ್ಟ್ ಕಟ್ಟಿ 5 ಸಬ್ಜೆಕ್ಟ್ ಬರೀರಿ. ಆದರೆ 5 ಸಬ್ಜೆಕ್ಟಿನ ಟೆನ್ಷನು ನಿಮ್ಮ ತಲೆಗೆ ತಗೊಂಡ್ರೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ಹೇಗೆ ಓದಬೇಕು, ಎಷ್ಟು ಸಬ್ಜೆಕ್ಟನ್ನು ಬರೆದ್ರೆ ಬಹಳ ಒಳ್ಳೆಯದು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ 2 ಇಂಪ್ರೂವ್ಮೆಂಟಿಗಾಗಿ ಅಂತ. ಸರ್ ನಾನು ನೀವು ತಲೆನೇ ಕೆಡಿಸ್ಕೊಬಿಡಿ ಸರ್, ದಿನಕ್ಕೆ 2 ಸಬ್ಜೆಕ್ಟ್ ಮುಗಿಸ್ಬಿಡ್ತೀನಿ ನಾನು ಅಂತ. ಅಯ್ಯೋ ದಿನಕ್ಕೆ 2 ಸಬ್ಜೆಕ್ಟ್ ಮುಗಿಸೋದಿದ್ರೆ ವರ್ಷ ಇಡೀ ಓದ್ಬಿಟ್ಟು ಒಂದು 90% ಮಾಡ್ತಿದ್ರಿ. ನಾನು ಹೇಳುವಂಥದ್ದಷ್ಟೇ, ಫೇಲ್ ಆದಂಥ ವಿದ್ಯಾರ್ಥಿಗಳು 5 ಅಲ್ಲ 6 ಸಬ್ಜೆಕ್ಟ್ ಫೇಲ್ ಆದರೂ ಕಟ್ಕೊಂಡು ಬರೀಲೇಬೇಕು, ಅವರು ಬರೀತಾರೆ. ಇಂಪ್ರೂವ್ಮೆಂಟಾಗಿ ಬರೆಯುವಂಥ ವಿದ್ಯಾರ್ಥಿಗಳು ಕಾನ್ಫಿಡೆನ್ಸ್ ಯಾವ ಸಬ್ಜೆಕ್ಟ್ ಮೇಲಿದೆ ಅಲ್ವಾ, ಪ್ಲೀಸ್ ರೈಟ್ ದೋಸ್ ಸಬ್ಜೆಕ್ಟ್ಸ್. ಈಗ ಒಂದು ಗುಡ್ ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. 5 ಸಬ್ಜೆಕ್ಟ್ ಕಟ್ಟಿದ್ದೀರಾ. ಯಾವುದು? PCMB ಇಂಗ್ಲೀಷ್. ಹ್ಞೂ ನಿಜವಾಗಿ ಹೇಳ್ತಿದ್ರು, ಅದು ಸೈನ್ಸ್ ವಿದ್ಯಾರ್ಥಿಗಳೇ ಜಾಸ್ತಿ ಈಗ ಏನಂತಾರೆ ಎಕ್ಸಾಮ್ 2 ಬರಿತಾ ಇರೋದು. ಯಾಕಂದರೆ ಅವರಿಗೆ ಫ್ಯೂಚರ್ ಭಾಳ ಚೆನ್ನಾಗಿದೆ ಜಾಸ್ತಿ ಮಾರ್ಕ್ಸ್ ಬಂದರೆ. ಹಾಗಾಗಿ ಅಲ್ಲರೂ ತಮ್ಮ ಇದರಲ್ಲಿ ನಿಮಗೆ ನಾನು ಹೇಳುವಂಥದ್ದು ಇಷ್ಟೇ, PCMB ಕಟ್ಟಿದ್ದೀರಾ, ಭಾಳ ಒಳ್ಳೆಯದು. ಅದ್ರ ಜೊತೆ ಇಂಗ್ಲೀಷು ತಂದರೆ ಇನ್ನೂ ಭಾಳ ಒಳ್ಳೆಯದು. ಆದರೆ ಇನ್ ವಿಚ್ ಸಬ್ಜೆಕ್ಟ್ ಯು ಹ್ಯಾವ್ ಮೋರ್ ಕಾನ್ಫಿಡೆನ್ಸ್ ದಟ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್, ಇನ್ ವಿಚ್ ಸಬ್ಜೆಕ್ಟ್ ಯು ಆರ್ ಥರೋಲಿ ಪ್ರಿಪೇರ್ಡ್, ಯು ನೋ ದಟ್. ನನಗಲ್ಲ, ನಿಮಗೆ ಚೆನ್ನಾಗಿ ಗೊತ್ತದು. ಹಾಗಾಗಿ ಈ 5 ಸಬ್ಜೆಕ್ಟ್ಗಳಲ್ಲಿ ಇಂಗ್ಲೀಷ್ ಕಾನ್ಫಿಡೆನ್ಸ್ ಇದೆಯಾ? ನಾನು ಕೊಟ್ಟಿದ್ದೇ ಬರುತ್ತೆ, ಅದಂತೂ ನಾನು ಹೇಳಬಲ್ಲೆ ನಿಮಗೆ. ಇದನ್ನೇ ಓದ್ರೋ, ಇದನ್ನೇ ಮಾಡಿ, ಇದನ್ನೇ ಅಂತ 100% ಹೇಳ್ತೀನಿ. ಇಂಗ್ಲೀಷ್ ಕಟ್ಟಿದವರು ಅಂತೂ ಮೊದಲನೇ ಎಕ್ಸಾಮ್ಗಿಂತ ಈ ಎಕ್ಸಾಮಲ್ಲಿ ಚೆನ್ನಾಗಿ ಬರುವ ಸಾಧ್ಯತೆಗಳು 99% ಇದೆ. ಆದರೆ ತಾವುಗಳು ಓದಬೇಕು. ನೀವು ಮಾಡಿದಂಥ ತಪ್ಪುಗಳು ನಾನು ನೋಡಿದ್ದು ಏನು ಅಂತ ಹೇಳಿದರೆ, ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಇಂಗ್ಲೀಷು ಸ್ಕ್ಯಾನ್ ಕಾಪಿಗಳನ್ನು ನನ್ನ ಮೇಲ್ ಐ ಡಿಗೆ ಕಳಿಸ್ಕೊಟ್ರಿ. ಆ ಎಲ್ಲ ಪ್ರಶ್ನೆಗಳನ್ನು ಓದಿದಾಗ ಅದ್ರ ಬಗ್ಗೆ ವಿಡಿಯೋ ಮಾಡಿಕೊಡ್ತೀನಿ ಕೊಂಡು ಭಾಳ ಲೆಂತಿ ಆಗ್ಬಿಡುತ್ತೆ. ಆಮೇಲೆ ಆ ವಿಡಿಯೋನೂ ನೋಡಲ್ಲ ನೀವು. ನಾನು ಹೇಳುವಂಥದ್ದು ಇಷ್ಟೇ, 5 ಸಬ್ಜೆಕ್ಟು 4 ಸಬ್ಜೆಕ್ಟ್ ತೆಗೆದುಕೊಂಡು ಆ್ಯನ್ಯುವಲ್ ಎಕ್ಸಾಮ್ 2 ಅಪ್ಲೈ ಮಾಡಿದಂಥ ವಿದ್ಯಾರ್ಥಿಗಳೇ, ದಯವಿಟ್ಟು ಯಾವುದಾದ್ರೂ 2 ಸಬ್ಜೆಕ್ಟನ್ನು ಫೋಕಸ್ ಆನ್ ದೋಸ್ ಸಬ್ಜೆಕ್ಟ್ಸ್. ಕಡಿಮೆ ಮಾರ್ಕ್ಸ್ ಬಂದಾಗ, ಈಗ ಎಕ್ಸಾಂಪಲ್ ನಿಮಗೆ ಕೆಮಿಸ್ಟ್ರಿನೇ ಬರಲ್ಲ, ಪಾಸ್ ಆಗಿರ್ತೀರ, 21 + 1 30 ಸಿಕ್ಕಿರುತ್ತೆ, 51 ಮಾರ್ಕ್ಸ್ ಬಂದಿದೆ ಅಂದ್ಕೊಳ್ಳಿ ಕೆಮಿಸ್ಟ್ರಿನಲ್ಲಿ. 51 ಮಾರ್ಕ್ಸು ದಟ್ ಈಸ್ ಸಫಿಷಿಯೆಂಟ್ ಮ್ಯಾನ್. ಯಾಕಂದರೆ ನಿಮ್ಮ ಯೋಗ್ಯತೆ ಬಂದುಬಿಟ್ಟಿದೆ. ಈಗ ನಾನು ಕೆಮಿಸ್ಟ್ರಿನಲ್ಲಿಯೇ ನಾನು ಸಾಧನೆ ಮಾಡಬೇಕು ಅಂತ ಹೋದರೆ ಬೇರೆ ಸಬ್ಜೆಕ್ಟಿಗೆ ಹೊರತಾ ಬೀಳುತ್ತೆ. ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ, ಇಫ್ ಯು ಆರ್ ವೆರಿ ಗುಡ್ ಇನ್ ಫಿಸಿಕ್ಸ್, ಇಫ್ ಯು ಆರ್ ವೆರಿ ಗುಡ್ ಇನ್ ಮ್ಯಾಥ್ಸ್, ಇಫ್ ಯು ಆರ್ ವೆರಿ ಗುಡ್ ಇನ್ ಬಯೋ ಆರ್ ಇಂಗ್ಲೀಷ್, ಪ್ಲೀಸ್ ಸೆಲೆಕ್ಟ್ ಎನಿ 2 ಸಬ್ಜೆಕ್ಟ್ಸ್. 2 ಸಬ್ಜೆಕ್ಟು 5 ದಿನ ಕೂತ್ಕೊಂಡು ಒಂದೇ ಒಂದು ಸಬ್ಜೆಕ್ಟು ಥರೋಲಿ ಯು ಪ್ರಿಪೇರ್. ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ, ನಿಜವಾಗಿಯೂ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, 100% ಇಂಪ್ರೂವ್ ಆಗಿ ಬರುತ್ತೆ ಮಾರ್ಕ್ಸು. ಅಲ್ಲಿ ಡೌಟ್ ಇಟ್ಕೊಳ್ಳಲ್ಲ. ಯಾರು ಡೌಟು ಇಟ್ಕೊಂಡು ಹೊರಗಡೆ ಬರ್ತೀರೋ ಅಂಥ ವಿದ್ಯಾರ್ಥಿಗಳು ನಿಜವಾಗಿಯೂ ನೀವು ಫಸ್ಟ್ ಎಕ್ಸಾಮ್ಗಿಂತ ಮತ್ತೆ ಕಡಿಮೆ ಅಂಕಗಳನ್ನು ತೆಗಿತೀರ. ಹಾಗಾಗಿ ನನ್ನ ಮಾತು ಇಷ್ಟೇ ನಿಮಗೆ. ನನ್ನ ಕಡೆಯಿಂದ ಒಂದು ಮೆಸೇಜು, ಪ್ಲೀಸ್
ಆಯಿತಾ. ಇಂಥ ತಪ್ಪನ್ನು ಮಾಡಬೇಡಿ. ನೀವು ಅಟೆಂಡ್ ಮಾಡ್ತೀರಾ ಮಾಡಿ 5 ಸಬ್ಜೆಕ್ಟ್ಗಳನ್ನು, ಆದರೆ ಫೋಕಸ್ ಆನ್ 2 ಸಬ್ಜೆಕ್ಟ್ಸ್. ಎಲ್ಲ ಸಬ್ಜೆಕ್ಟು ಬರೀರಿ, ಫೋಕಸ್ ಮಾತ್ರ 2 ಸಬ್ಜೆಕ್ಟ್ ಹೆಂಗಾಗಬೇಕು ಅಂದರೆ 79 80 ಮಗ 80ಗೆ 80ನೇ 70ಗೆ 70ನೇ ಬಂದೇ ಬರುತ್ತೆ, ಬರೆದಿದ್ದಕ್ಕೆಲ್ಲ ಔಟ್ ಆಫ್ ಔಟ್ ಮಾರ್ಕ್ಸ್ ಬರದೇ ಬರುತ್ತೆ ಅಂತ ಇಂತಹ ಒಂದು ಕಾನ್ಫಿಡೆನ್ಸನ್ನು ಇಟ್ಕೊಂಡು ಓದಬೇಕು. ಹಾಗೂ ಎಕ್ಸಾಮಲ್ಲಿ ಹೋಗಿ ಬರೀತಿರಲ್ವ ಅಂಥ ಸಬ್ಜೆಕ್ಟನ್ನು ಪಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬೇಜಾರಾಗಬೇಡಿ ಹೇಳಿದೆ ಅಂತ. ಖುಷಿ ನನಗೇನು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ 2 ಕಟ್ಟಿದ್ರಲ್ವಾ, ದಟ್ ಈಸ್ ದ ಗ್ರೇಟ್ ಥಿಂಗ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಕಟ್ಟಿದರೆ ಸಾಧನೆ ಅಲ್ಲ, ಆದರೆ ಹಿಂದೆ ಹಾರ್ಡ್ ವರ್ಕ್ ಆಗಬೇಕು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್.